ಲೆಟ್ಸ್ ಟಾಕ್ ಅಬೌಟ್ ಊಟಿ ಬಜೆಟ್. ಇವತ್ತು ಯಾವ್ದಾದ್ರು ವ್ಯೂ ಪಾಯಿಂಟ್ ಅಲ್ಲಿ ನಾವು ಏನೋ ಜೋಳ ಮಾಡ್ಕೊಂಡಿದ್ಬಿಟ್ರು ಅಲ್ಲಿ ಜೀವನ ನಡೆಸ್ಬಿಡ್ಬೋದು ಗೈಸ್. ನೋಡಿ ಕೆಲ್ಸಕ್ಕೋಸ್ಕರ ಹುಡ್ಕೊಂಡು ಅಲ್ಲಿ ಹೋಗಿದ್ದು, ಇವಾಗ ನಮ್ಮನ್ನ ಅಲ್ಲಿಗೆ ಹೋಗಕ್ಕೆ ಇನ್ವೈಟ್ ಮಾಡಿದ್ದಾರೆ ಅಂತ. ಏನೋ ಹಾಕಬೇಕು ತುಂಬ ಮುಖ್ಯವಾದ ಡೀಟೇಲ್ಸ್ ಡ್ರೆಸ್. ಹಲೋ ಗೈಸ್, ಗುಡ್ ಇನ್ ದ ಈವ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾವು ರೆಡಿ ಆಗ್ತಾನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಯಾಕಂದರೆ ಆಮೇಲಿಂದ ಟೈಮ್ ಸಿಕ್ಕಲ್ಲ ಅಂತ. ಆ್ಯಂಡ್ ಇವತ್ತು ಆನ್ ಅ ಫ್ರೈಡೇ ನಾವು ಒಂದು ಬ್ರೂವರಿ ಲಾಂಚ್ಗೆ ಹೋಗ್ತಾ ಇದ್ದೀವಿ. ಅದಿರೋದು ಎಲ್ಲಿ ಗೊತ್ತಾ, ಊರು ಬಿಟ್ಟು ಆಚೆ ಸರ್ಜಾಪುರದಲ್ಲಿ. ನಂಗೆ ಆ ಕಡೆ ಏರಿಯಾಗೆ ಹೋಗ್ಬೇಕಂದ್ರೆ ಬೇಜಾರು, ಅಷ್ಟು ಟ್ರಾಫಿಕಲ್ಲಿ ಹೋಗ್ಬೇಕಲ್ಲಪ್ಪ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಲಾಸ್ಟ್ ಟೈಮು ಕೂಡ ಇವರು ಒಂದು ಲಾಂಚಿಗೆ ಇನ್ವೈಟ್ ಮಾಡಿದರು, ಸೇಮ್ ಪರ್ಸನ್. ನಾನು ಇಲ್ಲ ಅಂದ್ಬಿಟ್ಟೆ, ಎಷ್ಟು ಸಲ ಇಲ್ಲ ಅಂತ ಅನ್ನೋದು. ಸೊ ನನಗಿಲ್ಲ ಅನ್ನೋಕ್ಕೆ ಬೇಜಾರು. ದಿಸ್ ಇಸ್ ದ ಪ್ರಾಬ್ಲಮ್. ಐ ನೋ ಸೋ ಮೆನಿ ಆಫ್ ಅಸ್ ವಿಲ್ ಹ್ಯಾವ್ ದಿಸ್ ಪ್ರಾಬ್ಲಮ್. ನೋ ಅನ್ನೋಕ್ಕಾಗಲ್ಲ. ಬಟ್ ಕೆಲವೊಂದು ಸಲ ಏನೂ ಮಾಡೋಕ್ಕಾಗಲ್ಲ, ಅನ್ಲೇಬೇಕಾಗುತ್ತೆ. ಬಟ್ ಕೆಲವೊಂದು ಸಲ ಹೋಗಲೇಬೇಕಾಗುತ್ತೆ. ಏನು ಹೇಳ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ. ಬಟ್ ಎನಿವೇಸ್, ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಮಮ್ಮಿ ಇಬ್ಬರು ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಕೂದಲು ಒಂದು ಸ್ವಲ್ಪ ಏನು ಕೈಗೆ ಸಿಗ್ತಾಯಿಲ್ಲ ಇವತ್ತು. ಲೂಸ್ ಹೇರ್ಸ್ ಬಿಟ್ಕೊಂಡು ಹೋದ್ರೂ ಚೆನ್ನಾಗಿರಲ್ಲ, ಆಮೇಲೆ ಕ್ಲಿಪ್ ಹಾಕಿದ್ರೂ ಚೆನ್ನಾಗಿರಲ್ಲ, ಯಾಕಂದರೆ ಸಿಂಗಲ್ ಪೀಸ್ ಡ್ರೆಸ್ ಹಾಕಿದ್ದೀನಿ ಅಂತ. ಸರಿ ಜಡೆನಾರು ಹಾಕ್ಸ್ಕೊಬಿಡೋಣ ಅಂತ ಜಡೆ ಹಾಕ್ಸ್ಕೊತಾ ಇದ್ದೀನಿ. ನಮ್ಮ ಮಮ್ಮಿ ಆಲ್ರೆಡಿ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ಬರೀ ಏನು ಹಾಕಬೇಕು ತುಂಬ ಮುಖ್ಯವಾದ ಡೀಟೇಲ್ಸ್. ಡ್ರೆಸ್ ಒಂದು ಚೇಂಜ್ ಮಾಡಬೇಕು ಅಷ್ಟೇ, ಬಾಟಮ್ಸ್ ಮಾತ್ರ ಚೇಂಜ್ ಮಾಡಬೇಕಷ್ಟೇ. ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೆ, ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಅಷ್ಟೇ ವ್ಯತ್ಯಾಸ. ಸೊ ಹಂಗೆ ಇವಾಗ ಹೊರಡಬೇಕು. ಆ್ಯಕ್ಚುಲಿ ಲಾಂಚ್ ಸ್ಟಾರ್ಟ್ ಆಗೋದು 7 ಗಂಟೆಗೆ. ನಾವು ಅಂದ್ಕೊಂಡ್ವಿ ಇಲ್ಲಿಂದ ಹೋಗ್ತಾ ಇದೀವಲ್ವಾ, ಸೊ 6 o'clock ಒಳಗಡೆ ಬಿಟ್ಬಿಡೋಣ ಅಂತ. ಎಲ್ಲೇ ಆಲ್ರೆಡಿ 5:42 ಆಗಿಬಿಟ್ಟಿದೆ. ನಾನು ಬೇಗ ಬಂದಿದ್ದೀನಿ ಆಫೀಸಿಂದ, ಬಟ್ ಸ್ಟಿಲ್ ಬೇಗ ಹೊರಡೋಕ್ಕಾಗ್ತಾಯಿಲ್ಲ. ಎನಿವೇಸ್ ಪರವಾಗಿಲ್ಲ, ಲೇಟ್ ಆಗೋದ್ರು ಲೇಟೆಸ್ಟೇ ಹೋಗೋಣ ನಾವು ಹಿಂಗೆ. ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈ ಲಾಂಚ್ಗೆ. ನನಗೆ ಒನ್ ಆಫ್ ದ ಫೇವ್ರೆಟ್ ಬ್ರೂವರಿ ಇದು, ದ ಬಿಯರ್ ಲೈಬ್ರರಿ ಅಂತ. ಸೊ ನಿಮ್ಗೆ ಯಾರಿಗಾರು ಗೊತ್ತಿರುತ್ತೆ, ಕೋರಮಂಗಲದಲ್ಲಿ ಇದ್ರದ್ದು ಬ್ರಾಂಚ್ ಇದೆ ಆಲ್ರೆಡಿ. ಸೊ ಇದರ ಸೆಕೆಂಡ್ ಬ್ರಾಂಚ್ನ ಓಪನ್ ಮಾಡ್ತಿದ್ದಾರೆ ಸರ್ಜಾಪುರ್ನಲ್ಲಿ. ಆ್ಯಂಡ್ ನಮ್ಮನ್ನ ಲಾಂಚಿಗೆ ಕರೆದಿದ್ದಾರೆ. ಹಾಂ, ಸೊ ನಾನು ಹಳೆ ಕೆಲಸದಲ್ಲಿ ಇದ್ನಲ್ಲ, ಹಳೆ ಫರ್ಮ್ನಲ್ಲಿ ವರ್ಕ್ ಮಾಡಬೇಕಾದ್ರೆ ಹ್ಞೂ 2 ಕಡೆನೂ ಹಾಕ್ತೀನಿ. 2 ಕಡೆನೂ ಹಾಕಲ್ಲ, ಏನೋ ಟ್ರೈ ಮಾಡ್ತವ್ರು ನಮ್ಮಮ್ಮ. ಹಾಂ, ಎನಿವೇಸ್, ಸೊ ನಾನು ಹಳೆ ಫಾರ್ಮ್ನಲ್ಲಿ ವರ್ಕ್ ಮಾಡ್ತಾ ಇದ್ನಲ್ಲ, ಅಲ್ಲಿ ಎವ್ರಿ ಮಂತ್ ಏನಾದ್ರು ಸೋಷಿಯಲ್ ಆ್ಯಕ್ಟಿವಿಟೀಸ್ ಇರ್ತಾಯಿತ್ತು. ಅದು ಬಿಟ್ಟು ಅಟ್ಲೀಸ್ಟ್ ಕ್ವಾರ್ಟರ್ಲಿ ಒನ್ಸ್ ಆರ್ ಟ್ವೈಸ್ ಆದರೂ ನಾವು ಆಚೆ ಹೋಗಿ ಡಿನ್ನರು ಆ ಥರ ಎಲ್ಲ ಏನಾದ್ರು ಇರ್ತಾಯಿತ್ತು ಆ್ಯಕ್ಟಿವಿಟೀಸ್, ಆಯಿತಾ. ಸೊ ಅದಕ್ಕೆ ನಾನು ಆಲ್ಕೋಹಾಲಿಕ್, ನಾನ್ ಆಲ್ಕೋಹಾಲಿಕ್, ವೆಜ್, ನಾನ್ ವೆಜ್ ಎಲ್ಲ ನೋಡಿ ಎಲ್ಲರ ಪ್ರಿಫರೆನ್ಸ್ ಪ್ರಕಾರ ಬ್ರೂವರಿ, ರೆಸ್ಟೋ ಬಾರ್ ಆ ಥರ ಹುಡುಕ್ಬೇಕಾಗಿತ್ತು ಎಲ್ಲರೂ ಹೋಗೋಕ್ಕೆ. ಸೊ ಎವ್ರಿ ಸೆಕೆಂಡ್ ವೀಕ್ ಆಫ್ ಮಂತಲ್ಲಿ ಇದೇ ಕೆಲಸ ಇರ್ತಾಯಿತ್ತು ನನಗೆ, ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ. ನನ್ನ ಕೊಲೀಗ್ಸ್ ಒಂದು ಸ್ವಲ್ಪ ಸಜೆಸ್ಟ್ ಮಾಡೋರು. ಆ್ಯಂಡ್ ನಾನು ಹುಡ್ಕೊಂಡು ಹೋಗಿದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಬ್ರೂವರಿ ಆಗಿತ್ತು ಬಿಯರ್ ಲೈಬ್ರರಿ. ಸಖತ್ ದೊಡ್ಡದು ಅವ್ರದ್ದು, ಈಜಿಪುರ ಹತ್ರನೋ ಏನೋ ಇದೆ ಒಂದು ಬ್ರಾಂಚು, ಸಖತ್ ದೊಡ್ಡದು, ಸಕ್ಕತ್ತಾಗಿದೆ ನೋಡೋಕ್ಕೆ. ಆ್ಯಂಡ್ ಇದು ಅವರ ಸೆಕೆಂಡ್ ಬ್ರಾಂಚ್. ನೋಡಿ ಕೆಲ್ಸಕ್ಕೋಸ್ಕರ ಹುಡ್ಕೊಂಡು ಅಲ್ಲಿ ಹೋಗಿದ್ದು, ಇವಾಗ ನಮ್ಮನ್ನ ಅಲ್ಲಿಗೆ ಹೋಗೋಕ್ಕೆ ಇನ್ವೈಟ್ ಮಾಡಿದ್ದಾರೆ ಅಂತ ಒಂಥರ ಫೀಲಿಂಗ್ ಚೆನ್ನಾಗಿದೆ. ಸೊ ನಾನು ಬಿಯರ್ ಲೈಬ್ರರಿ ಅಂತ ಹೆಸರು ನೋಡಿದ ತಕ್ಷಣ ಅಫ್ಕೋರ್ಸ್ ಐ ವಿಲ್ ಕಮ್ ಅಂತ ಅಂದೆ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಿದ್ದೀವಿ. ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟೋಗ್ತೀವಿ. ನಾವು ಮೆಟ್ರೋ ಅಂತೆಲ್ಲ ಕಷ್ಟಪಡೋಷ್ಟು ನಮ್ಮಲ್ಲಿ ಇವಾಗ ಜೀವಿತದಲ್ಲಿ ಆ ಶಕ್ತಿ ಇನ್ನೂ ಉಳಿದಿಲ್ಲ ನಮ್ಗೆ ಇವಾಗ. ಸೊ ಅದಕ್ಕೆ ಇಲ್ಲಿಂದ ಡೈರೆಕ್ಟ್ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಹೊರಡ್ತೀವಿ. ಇಂಡಿಯಾ ಜಡೆ ಚೆನ್ನಾಗಿ ಕಾಣ್ತಾ ಇದೆಯಾ? ನಾನೇ ನೋಡಿಲ್ಲ ಇನ್ನು, ನೀವೇ ಫಸ್ಟ್ ನೋಡ್ತಾ ಇದ್ದೀರಾ ಹೆಂಗೆ ಕಾಣ್ತದೆ ಅಂತ ಹೇಳಿ, ಆಯಿತಾ. ಆ್ಯಂಡ್ ಇವತ್ತು ನಾನು ಲಾಸ್ಟ್ ಸೀರೀಸ್ ಆಫ್ ಊಟಿನ ಅಪ್ಲೋಡ್ ಮಾಡಿದೆ, ನೋಡ್ದಮ್ಮ? ಚೆನ್ನಾಗಿತ್ತಾ? ಸ್ವಲ್ಪ ಬೇಜಾರಾಯಿತು, ಆಗೋಯ್ತಲ್ಲ ಟ್ರಿಪ್ ಇಷ್ಟು ಬೇಗ ಅಂತ. ನಾನು ಹೇಳ್ದೆ ತಾನೇ, ನೀವು ಬಂದ್ಬಿಡಿ, ಟೀ ಮಾಡ್ಕೊಂಡಿರೋಣ, ಯಾವ್ದಾದ್ರು ವ್ಯೂ ಪಾಯಿಂಟಲ್ಲಿ ನಾವು ಏನೋ ಜೋಳ ಮಾಡ್ಕೊಂಡಿದ್ಬಿಟ್ರು ಅಲ್ಲಿ ಜೀವನ ನಡೆಸ್ಬಿಡ್ಬೋದು ಗೈಸ್. ಆ ಥರ ವೆದರಲ್ಲಿ ದಿನ ಹೇಳಕ್ಕೆ ಸಿಗುತ್ತೆ ಅಂತಂದರೆ ನಾನೇನು ಮನೆ ಬೇಟ ಜನ ಎಲ್ಲನೂ ಬಿಟ್ಬಿಟ್ಟು ಹೋಗ್ಬಿಟ್ಟು ನಾನು ಒಬ್ಬಳೇ ಜನ ಬೇಡ ಜನತೆ ಬೇಡ. ಚೆನ್ನಾಗಿದೆ, ಚೆನ್ನಾಗಿದೆ. ಸ್ವಲ್ಪ ಜಡೆ ವಿಷಯದಲ್ಲಿ ನನ್ನ ಮನ್ನ ಒಲಿಸುವುದು ಸ್ವಲ್ಪ ಕಷ್ಟ, ಅದಕ್ಕೆ ನಮ್ಮ ಅಮ್ಮ ಹೇಳ್ತವ್ರೆ ಗಿಚ್ಚು ಅನ್ಬೇಡ ವಾಪಸ್ ಅಂತ. ನೀವು ಹೇಳಿ ಚೆನ್ನಾಗಿ ಕಾಣ್ತಿದ್ಯಾ ಅಂತ. ಚೆನ್ನಾಗಿ ಕಾಣ್ತಿದ್ಯಾ? ಇವಾಗ ಹೋಗಿ ನಾನು ನೋಡ್ಕೊಂಬರ್ತೀನಿ ಚೆನ್ನಾಗಿ ಕಾಣ್ತಿದ್ಯಾ ಅಂತ.
ನಾನು ಇವಾಗ ತಾನೇ ಜಡೆ ನೋಡ್ಕೊಂಬಂದೆ. ಲುಕ್ಸ್ ನೈಸ್, ಚೆನ್ನಾಗಿ ಕಾಣ್ತಾ ಇದೆ ಅನ್ನಿಸ್ತು ನನಗೆ. ಆ್ಯಂಡ್ ದಿಸ್ ಇಸ್ ವಾಟ್ ಐಮ್ ವೇರಿಂಗ್. ಏನಾದರೂ ಸಿಂಗಲ್ ಪೀಸ್ ಹಾಕೋಬೇಕು ಅಂತ, ಆದರೆ ಏನು ಜಾಸ್ತಿ ಎಫರ್ಟ್ ಹಾಕೋಕ್ಕೆ ನಂಗೆ ಇಷ್ಟ ಇಲ್ಲ ಇವಾಗ. ಅದಕ್ಕೇ ಈಸಿ ಪೀಸಿ ಅಂತ ಇದನ್ನು ಹಾಕ್ಕೊಂಡೆ. ನಮ್ಮಮ್ಮ ತೋರಿಸಲ್ವಂತ ಅವ್ರು ಏನು ಹಾಕ್ಕೊಂಡವ್ರೆ ಅಂತ. ಎನಿವೇಸ್ ಅಲ್ಲಿ ಹೋಗಿ ನಾವು ಸಿಕ್ಕೋಣ. ಕ್ಯಾಬ್ ಬುಕ್ ಮಾಡ್ಕೊಂಡು ಜೀನ್ಸ್ ಹಾಕೊಂಡಿದ್ದೀನಿ, ಶರ್ಟ್ ಹಾಕೊಂಡಿದ್ದೀನಿ. ಚೆನ್ನಾಗಿದೆಯಾ ನನ್ನ ಡ್ರೆಸ್ಸು? ಹಿಂದೆ ಹೋಗಿ ಚೂರು, ಅವಾಗಲೇ ಕಾಣಿಸೋದು. ಹಿಂದೆ ಇನ್ನೊಂದು ಚೂರು ಇದೆ. ಕಾಲಿತ್ತು, ಕಾಲಿಂಗೆತ್ತು ಒಂದು. ಸೊ ದಟ್ ಈಸ್ ವಾಟ್ ಶಿ ಈಸ್ ವೇರಿಂಗ್. ಆ್ಯಂಡ್ ಇವಾಗ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಡಬೇಕು. ನೋಡೋಣ ಟ್ರಾಫಿಕ್ ಎಷ್ಟು ಮಟ್ಟಿಗಿರುತ್ತೆ ಆ್ಯಂಡ್ ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಸೊ ಫ್ರೈಡೇ ನಾನು ಅಷ್ಟು ಬೇಗ ಆಫೀಸಿಂದ ಹೊರಟಿ ಬರುವಾಗಲೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಐ ಹೋಪ್ ಇವಾಗ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತ. ಸೊ ಲೆಟ್ಸ್ ನಾಟ್ ಡಿಲೇ ಇಟ್, ಲೆಟ್ಸ್ ಗೋ ನೌ. ಗೈಸ್ ಲಿಟ್ರಲಿ ಏರಿಯಾ ಅಂದರೆ ನನಗೆ ಯಾಕಾಗಲ್ಲ ಅಂದರೆ ಇದಕ್ಕೆ 5:45 ನಾವು ಮನೆ ಬಿಟ್ಟಿದ್ದು 8 ಗಂಟೆಗೆ ಇಲ್ಲಿ ಬಂದಿದ್ದೀವಿ. ಎನಿವೇಸ್ ನಾವು ಲೊಕೇಶನ್ಗೆ ಬಂದಿದ್ದೀವಿ. ದಿಸ್ ಇಸ್ ಹೌ ದ ಲೊಕೇಶನ್ ಲುಕ್ಸ್. ಎಲ್ಲರೂ ಇವಾಗ ಬರ್ತಾ ಇದ್ದಾರೆ ಅನಿಸುತ್ತೆ. ಏನೋ ಬಾರಿಸ್ತವ್ರೆ, ಬೇರೆ ಮ್ಯೂಸಿಕ್ ಗೀಸಿಕ್ ಏನೋ ಪ್ಲೇ ಮಾಡ್ತವ್ರೆ. ಫಸ್ಟ್ ನಾವು ಎಂಟ್ರಿ ತೊಗೊಂಡು ಒಳಗೆ ಹೋಗೋಣ, ಆಮೇಲೆ ಮಿಕ್ಕಿದ್ದು. ಇವತ್ತೇ ಲಾಂಚ್ ಆಗಿರೋದ್ರಿಂದ ವಾಶ್ರೂಮ್ಸ್ ಆರ್ ಆಲ್ಸೋ ಸೋ ಕ್ಲೀನ್. ಆಚೆ ಕಡೆ ಮ್ಯೂಸಿಕ್ ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಅದು ಎಷ್ಟು ವರ್ಷದಿಂದ ಈ ಪ್ರಾಜೆಕ್ಟ್ ನಡೀತಾ ಇತ್ತೋ ಗೊತ್ತಿಲ್ಲ, ಬಟ್ ಲುಕ್ ಎಟ್ ಇಟ್. ಎಷ್ಟು ದೊಡ್ಡದಾಗಿತ್ತು ಅಂತಂದರೆ ಅಷ್ಟು ದೊಡ್ಡ ಬ್ರೂವರಿ. ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಬ್ರೂವರಿ ನೋಡಿದ್ದು. ಇವರ ಕೋರ್ಮಂಗ್ಲಾ ಬ್ರಾಂಚ್ ಇಷ್ಟು ದೊಡ್ಡದಾಗಿಲ್ಲ, ಅದು ಒಂದು 60-40 ಇರ್ಬೋದೇನೋ. ಬಟ್ ಇದಂತೂ ಸಿಕ್ಕಾಪಟ್ಟೆ ದೊಡ್ಡ ಪ್ರಾಪರ್ಟಿ. ಸಕ್ಕತ್ತಾಗಿತ್ತು ನೋಡೋಕ್ಕೇ ಮಸ್ತಾಗಿತ್ತು. ಅದಾದಮೇಲೆ ಸ್ಟೇರ್ ಕೇಸೂ ಅಷ್ಟೇ ಅಷ್ಟು ಅಸ್ಥೆಟಿಕ್ಕಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ನಾವಂತೂ ಕಳೆದೋಗ್ಬಿಟ್ವಿ ಅಲ್ಲಿ ಹೋಗಿ. ದ ವ್ಯೂ, ದ ಪೀಪಲ್, ಅವ್ರು ಇಟ್ಟಂಥ ಪ್ರೋಗ್ರಾಮ್ಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾನು ಮಮ್ಮಿಗೆ ಹೇಳ್ಕೊಡ್ತಾ ಇದ್ದೀನಿ ಟೆಕ್ನಿಕ್, ಯಾವ ಥರ ವೀಡಿಯೋ ತೆಗಿಬೋದು ಅದೆಲ್ಲ ಹೇಳ್ಕೊಡ್ತಾಯಿದ್ದೀನಿ ಅಂತ. ಆ್ಯಂಡ್ ಚಾಂಡ್ಲರ್ಸು ಅಷ್ಟೇ ತುಂಬ ಚೆನ್ನಾಗಿರೋಂಥ ಶ್ಯಾಂಡ್ಲರ್ಸ್ ಎಲ್ಲ ಹಾಕಿದ್ರು. ನೋಡೋಕ್ಕೆ ಅದ್ಭುತವಾಗಿತ್ತು. ಆ್ಯಂಡ್ ಇದು ಫಸ್ಟ್ ಫ್ಲೋರಿಂದ ಕಾಣ್ತಾ ಇದ್ದಂಥ ವ್ಯೂ. ಆ್ಯಂಡ್ ಅಲ್ಲಿ ನೋಡ್ತಾ ಇದ್ರೆ ನೀವು ಅಲ್ಲೇ ಬ್ರೂವರಿ ಥರ ಇರೋವಂಥ ಟೇಬಲ್ಸ್ನೇ ಹಾಕಿದ್ದಾರೆ. ಆ್ಯಂಡ್ ಜಿಟಿ ಮಳೆ ಬೇರೆ ಬರ್ತಾಯಿತ್ತು. ತುಂಬ ಅದ್ಭುತವಾಗಿತ್ತು ನೋಡೋಕ್ಕೆ. ಆ್ಯಂಡ್ ನೀವೇನಾದರೂ ಸರ್ಜಾಪುರ ಕಡೆ ಹೋದರೆ ಡೆಫಿನೆಟ್ಲಿ ಇಲ್ಲೊಂದ್ಸಲ ಹೋಗಲೇಬೇಕು, ಓನ್ಲಿ ಫಾರ್ ದ ಆ್ಯಂಬಿಯನ್ಸ್. ಅದು ಬಿಟ್ಟು ಇಲ್ಲಿನ ಊಟ ಆ್ಯಂಡ್ ಇಲ್ಲಿ ಅವ್ರು ಮಾಡುವಂಥ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಬ್ರೂವರಿ ಆಗಿರೋದ್ರಿಂದ ಇವರೇ ಬಿಯರು ಏನೇನಿದೆ ಅದೆಲ್ಲ ಇವರೇ ಬ್ರೂ ಮಾಡ್ತಾರೆ. ಆ್ಯಂಡ್ ಅಲ್ಲಿ ವೆರೈಟೀಸ್ ಆಫ್ ಬಿಯರ್ಸ್ ಎಲ್ಲ ಸಿಗುತ್ತೆ. ಮತ್ತು ಇಲ್ಲಿ ಫ್ರೆಂಚ್ ಫ್ರೈಸ್ನ ನಾವು ಫಸ್ಟ್ ಟ್ರೈ ಮಾಡಿದ್ವಿ. ನಾನು ಎಲ್ಲಾದರೂ ಆಚೆ ಹೋದರೆ ಫಸ್ಟ್ ಆರ್ಡರ್ ನಾನು ಮಾಡಿದೆ ಫ್ರೆಂಚ್ ಫ್ರೈಸ್. ಆ್ಯಂಡ್ ಆದಮೇಲೆ ಇಲ್ಲಿ ಚಿಕನ್ ಕೀಶ್ ಥರ ಏನೋ ಒಂದು ಮಾಡಿದರು, ವಿಚ್ ವಾಸ್ ವೆರಿ 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 ಟೇಸ್ಟಿ. ಅದಾದಮೇಲೆ ನಾನು ಮಮ್ಮಿ ಮಾಕ್ಟೇಲ್ಸ್ ಆರ್ಡರ್ ಮಾಡಿದ್ವಿ. ಒಂದು ಲೆಮನ್ ಬೇಸ್ಡ್, ಇನ್ನೊಂದು ಐ ಥಿಂಕ್ ಪ್ಯಾಷನ್ ಫ್ರೂಟ್ ಬೇಸ್ಡ್ ಏನೋ. ತುಂಬ ಟೇಸ್ಟಿಯಾಗಿತ್ತು ತಿನ್ನೋಕ್ಕೆ. ಅದಾದಮೇಲೆ ಪನ್ನೀರ್ ಟಿಕ್ಕಾ ಅಂತ ಒಂದು ಡಿಶ್ ತಂದುಕೊಟ್ರು. ಸೋ ನೈಸ್. ಚೆನ್ನಾಗಿ ಮ್ಯಾರಿನೇಟ್ ಆಗಿ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗಿತ್ತು. ಪ್ಲೀಸ್ ಡೋಂಟ್ ಕಮೆಂಟ್ ಮೀ ಫಾರ್ ಸೇಯಿಂಗ್ ಬಿಯರ್ ಇವರೇ ಬ್ರೂ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಏನು ಬಿದ್ದು ಆಲ್ಕೋಹಾಲ್ ಪ್ರಮೋಟ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳಬೇಡಿ. ಕುಡಿಯೋರು ನಾವು ಹೇಳಿದ್ರು ಹೇಳದೆ ಹೋದ್ರು ಹೆಂಗಿದ್ರು ಇಲ್ಲದೆ ಹೋದ್ರು ಕುಡಿತಾರೆ. ಕುಡಿದೇ ಇರೋರು ಏನೂ ಕೇರಿಂಗ್ ಮಾಡಲ್ಲ ಆಯಿತಾ. ಅಲ್ಲಿ ನಾನ್ ಆಲ್ಕೋಹಾಲಿಕ್ ಬೆವರೇಜಸ್ ಕೂಡ ಸಿಗುತ್ತೆ. ಆ್ಯಂಡ್ ಅಲ್ಲಿ ಲಾಂಚ್ ಪಾರ್ಟಿ ಆಗಿದ್ದರಿಂದ ಅಲ್ಲಿ ಫುಲ್ಲು ಪಟಾಕಿ ಎಲ್ಲ ಸಿಡಿಸಿ ಅದು ಎಷ್ಟೊತ್ತಿಂದ ಆರ್ಗನೈಸ್ ಮಾಡಿಟ್ಟಿದ್ದು. ನಾನು ಇನ್ನೇನು ಹತ್ರ ಹೋಗೋಣ ಅನ್ನೋಷ್ಟರಲ್ಲಿ ಸಿಡಿತು ಇಲ್ಲಂದರೆ ನಾನು ಆ ಕಾಂಪೌಂಡ್ ಹತ್ರ ನಿಂತ್ಕೊಂಡಿರ್ತೈತೆ. ಆ್ಯಂಡ್ ಆ ಕಿಡಿ ನನ್ನ ಮೇಲೆ ಬಿದ್ದಿರ್ತಿತ್ತೋ ಏನೋ ಗೊತ್ತಿಲ್ಲ, ಬಟ್ ಅದಕ್ಕೆ ಮುಂಚೆ ನಾನು ಹುಷಾರಾಗ್ಬಿಟ್ಟೆ. ಬಟ್ ಅಲ್ಲಿ ತುಂಬ ಚೆನ್ನಾಗಿತ್ತು ಲಾಂಚ್ ನೋಡೋಕ್ಕೇ. ಆ್ಯಂಡ್ ವಿ ವರ್ ದ ಫಸ್ಟ್ ಬ್ಯಾಚ್ ಆಫ್ ಪೀಪಲ್ ಟು ಗೋ ದೇರ್ ಅನ್ನೋದೇ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಹೋಗಬೇಕಾದ್ರೆ ಮಮ್ಮಿಗೂ ಹೇಳ್ತಾ ಇದ್ದೆ, ಇವತ್ತು ಫಸ್ಟ್ ಡೇ ಅವರು ಪಬ್ಲಿಕ್ಗೆ ಇದನ್ನು ಓಪನ್ ಮಾಡ್ತಾ ಇರೋದ್ರಿಂದ ವಾಶ್ರೂಮ್ಸ್ ಎಲ್ಲ ಕ್ಲೀನಾಗಿರುತ್ತೆ, ಟೇಬಲ್ಸ್ ಎಲ್ಲನೂ ಕ್ಲೀನಾಗಿರುತ್ತೆ ಅಂತ. ಅದರ್ವೈಸ್ ಆಲ್ಸೋ ಐ ಥಿಂಕ್ ಅವರು ಕ್ಲೀನ್ಲಿನೆಸ್ ಅದನ್ನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತ, ಬಿಕಾಸ್ ದೇ ಹ್ಯಾವ್ ಡನ್ ಗುಡ್ ಜಾಬ್ ಇನ್ ಕೋರ್ಮಂಗ್ಲಾ. ನೀವು ಯಾವಾಗಾದರೂ ಹೋಗಿದ್ದೀರಾ ಬಿಯರ್ ಲೈಬ್ರರಿಗೆ ಅಂತ ಹೇಳಿ. ಆ್ಯಂಡ್ ಇದೆಲ್ಲ ಫಸ್ಟ್ ಫ್ಲೋರ್ನ ಎಸ್ಥೆಟಿಕ್ಸ್. ಆ್ಯಂಡ್ ಅಲ್ಲೊಂದು ಪೂಲು ಇತ್ತು, ನೋಡೋಕೆ ಒಂದು ಸ್ವಲ್ಪ ಮನುಷ್ಯರು ಈಜಾಡೋ ಥರ ಪೂಲ್ ಥರನೇ ಇತ್ತು. ಬಟ್ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಲೈಟಿಂಗ್ಸ್ ಎಲ್ಲ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಲಾಂಚ್ ಪಾರ್ಟಿಗೂ ಅಷ್ಟೇ. ಅದಾದಮೇಲೆ ನೆಕ್ಸ್ಟು ಅಲ್ಲಿದ್ದಂಥ ಇದು ಬ್ರೂವರಿ ಪಾರ್ಟ್, ವೆರೆವರ್ ವಿ ಗೋ ಆರ್ಡರ್ ಡ್ರಿಂಕ್ಸ್ ಅದೆಲ್ಲ ತೊಗೊಳ್ಳೋವಂಥ ಪಾರ್ಟು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಮೆನು ವೆರಿ ಲಿಮಿಟೆಡ್ ಆಗಿತ್ತು. ಐ ಆಮ್ ಗೆಸ್ಸಿಂಗ್ ದಟ್ ಇವತ್ತು ಎಲ್ಲರೂ ಬ್ಲಾಗರ್ಸ್ ಆ್ಯಂಡ್ ಇನ್ಫ್ಲುಯೆನ್ಸರ್ಸ್ ಬರೋದ್ರಿಂದ ಲಿಮಿಟೆಡ್ ಮೆನು ಇಟ್ಟಿದ್ದಾರೆ, ಅವರ ಬೆಸ್ಟ್ ಆಪ್ಷನ್ಸ್ ಮಾತ್ರ ಇಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಬಟ್ ಗೊತ್ತಿಲ್ಲ ಅದನ್ನು ಏನು ಅಂತ. ಆ್ಯಂಡ್ ಅಲ್ಲಿ DJ ಕೂಡ ಇತ್ತು.
ಆಯಿತು. ಒಂದು ಸ್ವಲ್ಪ ಹೊತ್ತು ಆದಮೇಲೆ DJ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಮಮ್ಮಿ ಕೆಳಗಡೆ ಎಲ್ಲೂ ಜಾಗ ಇರಲಿಲ್ಲ ಅಂತ ಫಸ್ಟ್ ಫ್ಲೋರ್ಗೆ ಹೋಗಿ ಕೂತ್ಕೊಂಡ್ವಿ. ಸೊ ಕೆಳಗಡೆ ಏನು ನಡೀತಾ ಇತ್ತು ಅಂತ ನಮ್ಗೆ ಅಷ್ಟೊಂದು ಗೊತ್ತಾಗಲಿಲ್ಲ. ಎವ್ರಿ ಟೈಮ್ ನಾನು ಏನಾದರೂ ತೊಗೊಂಡು ಬರೋಕ್ಕೆ ಹೋದಾಗ ಅಥವಾ ಆರ್ಡರ್ ತೊಗೊಂಡು ಬರೋಕ್ಕೆ ಹೋದಾಗ ಅಲ್ಲಿ ಅನೌನ್ಸ್ ಮಾಡುವಾಗ ಅಷ್ಟೇ ನಾನು ನೋಡ್ತಾ ಇದ್ದೆ. ಇದೊಂದು ಪ್ರಾನ್ ಡಿಶ್ ತಂದುಕೊಟ್ರು ನಮಗೆ, ವಿಚ್ ಹ್ಯಾಸ್ ಲೆಟ್ಯೂಸ್ ಮೇಲೆ ಪ್ರಾನ್ ಸಾಟೆ ಮಾಡಿ ಇಟ್ಟಿರೋದು. ಆ್ಯಂಡ್ ನೋಡೋಕ್ಕೇ ತುಂಬ ಎಕ್ಸೈಟಿಂಗ್ ಆಗಿತ್ತು. ಹೆಂಗಿರುತ್ತೋ ಏನೋ, ಇದೊಂಥರ ಹೆಂಗೆ ಮೋಮೋ ಇರುತ್ತಲ್ಲ ಆ ಥರ, ಬಟ್ ಓಪನ್ಡ್ ಮೋಮೋ ಥರ. ನಾನು ಅದನ್ನು ಇಟ್ಕೊಳ್ಳೋಕ್ಕೆ ಕಷ್ಟಪಡ್ತಾ ಇದ್ದೆ, ಎಲ್ಲಿ ಸ್ಲೈಡ್ ಆಗಿ ಬಿದ್ದುಬಿಡ್ತೋ ಏನೋ ಅಂತ. ಬಟ್ ಅದು ಟ್ರೈ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ಕಡೆ ಲೆಟ್ಯೂಸ್ದು ಜ್ಯೂಸಿ ಫ್ಲೇವರು, ಅದಾದಮೇಲೆ ಗ್ರೀನ್ ಫ್ಲೇವರು, ಆಮೇಲೆ ಪ್ರಾನಲ್ಲಿ ಇದ್ದಂಥ ಮಸಾಲೆ ಅವ್ರು ಹಾಕಿ ಕುಕ್ ಮಾಡಿದಂಥ ಮಸಾಲೆ, ಅದಾದಮೇಲೆ ಗ್ರೀನ್ ಲೀವ್ಸ್ ಇಟ್ಟಿದ್ರು, ಅದ್ರದ್ದು ಒಂದು ಫ್ಲೇವರ್ ಇತ್ತು. ತುಂಬ ಚೆನ್ನಾಗಿತ್ತು ಟ್ರೈ ಮಾಡೋಕ್ಕೆ. ನೋಡುವಾಗೆ ಇಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನಿಸಿರಲಿಲ್ಲ. ನೋಡೋಕೆ ತುಂಬ ಫ್ಯಾನ್ಸಿಯಾಗಿದೆಯಲ್ಲ, ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡ್ವಿ. ಬಟ್ ಇಟ್ ಟೇಸ್ಟೆಡ್ ರಿಯಲಿ ನೈಸ್. ಅದಾದಮೇಲೆ ನಾನು ಸುಶಿ ಟ್ರೈ ಮಾಡಿದೆ. ಲಾಸ್ಟ್ ಟೈಮು ಚಾಪ್ಸ್ಟಿಕ್ಸಲ್ಲಿ ಟ್ರೈ ಮಾಡಿದ್ಮೇಲೆ ಈ ಸಲ ನಮ್ಮ ಟ್ಯಾಲೆಂಟ್ನ ತೋರಿಸಬೇಕಲ್ವಾ. ಸೊ ಸ್ವಲ್ಪ ಜಾಮ್ ಆಗಿಬಿಟ್ಟಿತ್ತು, ಇಷ್ಟೊಂದು ದಿನ ಟ್ರೈ ಮಾಡಿಲ್ವಲ್ಲ ಅಂತ. ಬಟ್ ಐ ಏಸ್ಡ್ ಇಟ್. ಮತ್ತು ಚಾಪ್ಸ್ಟಿಕ್ಕಲ್ಲೇ ನಾನು ತಿಂದೆ ಸುಶಿನ. ಇದು ರಾ ಪ್ರಾನ್ ಹಾಕಿದ್ರು, ಐ ಥಿಂಕ್ ಕುಕ್ ಮಾಡಿರ್ತಾರೆ, ಬಟ್ ಮಸಾಲೆ ಏನೂ ಹಾಕಿರಲ್ಲ. ಸೊ ಪ್ರಾನ್ದು ಏನದು ಸುಶಿ ತಿಂದ್ವಿ. ಅದಾದಮೇಲೆ ಡಿಮ್ಸಮ್ ತಿಂದ್ವಿ, ವಿಚ್ ವಾಸ್ ವೆರಿ ಟೇಸ್ಟಿ. ಇಲ್ಲಿ ಅವರು ಇಟ್ಟಂಥ ಒಂದು ಫೋಟೋ ಬೂತ್ ಕೆಳಗಡೆ ಬಂದಾಗಲೇ ನಮ್ಗೆ ಗೊತ್ತಾಯಿತು ಇದೆಲ್ಲ ಇದೆ ಅಂತ. ಆಮೇಲೆ ನೋಡಿದ್ರೆ ಅಲ್ಲಿ DJ ಪಾರ್ಟಿ ನಡೀತಾ ಇದೆ. ಅಂದರೆ ನಮ್ಮನ್ನ ಬಿಟ್ಟು DJ ಪಾರ್ಟಿನ, ಹೌ ಕೆಡ್ ಯು ಡೂ ಇಟ್ ಅಂತ ಅಂದ್ಬಿಟ್ಟು ನಾವು ಹೋದ್ವಿ. ಅದಾದಮೇಲೆ ನಮ್ಮ ಮಮ್ಮಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ನೋಡೋಕ್ಕೆ ಖುಷಿ ಆಗ್ತಾಯಿತ್ತು ನನಗೆ, ಬಿಕಾಸ್ ಶಿ ಈಸ್ ವೆರಿ ಎಕ್ಸ್ಟ್ರೋವರ್ಟ್. ಬಟ್ ಸಮ್ ಡೇ ಶಿ ವಿಲ್ ಗೋ ಆ್ಯಂಡ್ ಡ್ಯಾನ್ಸ್ ಲೈಕ್ ದಿಸ್ ಇಂಥ ಕ್ರೌಡಲ್ಲಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇವಾಗ ವಿಡಿಯೋ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಅಲ್ಲಿ ನೋಡಿದ್ರೆ ನಾನು ವಾಶ್ರೂಮ್ಗೆ ಹೋಗಿ ನೀರು ತೊಗೊಂಡು ಬರ್ತೀನಿ ಅಂತ ಬರೋ ಅಷ್ಟರಲ್ಲಿ ಇಲ್ಲಿ ಯಾರೋ ಒಂದು ಫಾರಿನ್ ಲೇಡಿನ ನಮ್ಮ ಮಮ್ಮಿ ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇಲ್ಲೊಬ್ಬರು ಬ್ಲ್ಯಾಕ್ ಶ್ರಗ್ ಹಾಕಿದಾರಲ್ಲ, ಸೊ ಅವರು ಎಂಕರೇಜ್ ಮಾಡ್ತಾಯಿದ್ರು. ಎಲ್ಲ ಅವ್ರ ಹೆಸರು ಎಲ್ಲ ಅನಿಸುತ್ತೆ, ಇಲ್ಲ ಲೋರಾ ಅಂತ ಅವ್ರ ಹೆಸರು. ಸೊ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ರು, ಅವ್ರೂ ಡ್ಯಾನ್ಸ್ ಮಾಡ್ತಿದ್ರು. ಬಟ್ ಅವ್ರಿಗೆ ಅಷ್ಟೊಂದು ಕನ್ನಡ ಪ್ಲೇ ಮಾಡ್ತಾ ಇರಲಿಲ್ಲ ಅಲ್ಲ. ಆ್ಯಕ್ಚುಲಿ ಒಂದೋ ಎರಡೋ ಪ್ಲೇ ಮಾಡಿದ್ರು, ಬಟ್ ಹಿಂದಿ ಅದೆಲ್ಲ ಅವ್ರಿಗೆ ಗೊತ್ತೇ ಇರಲಿಲ್ಲ ಮ್ಯೂಸಿಕ್ಕು. ನಾವೇನು ಮಾಡ್ತಾಯಿದ್ವಿ, ಅವ್ರು ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಅಷ್ಟೇ. ಇಲ್ಲಿ ಯಾವ ಸಾಂಗ್ ಇರ್ಬೋದು ಅಂತ ನೀವು ಕಂಡಿಡೀರಿ ನೋಡೋಣ. ಐ ಹೋಪ್ ಈ ಕಾಪಿರೈಟ್ಸ್ ಥಿಂಗ್ ಯೂಟ್ಯೂಬಲ್ಲಿ ಇಲ್ಲ ಅಂತಿದ್ರೆ ಮಜಾ ಇರ್ತಾಯಿತ್ತು ಈ ಸಾಂಗ್ ಹಾಕೋದ್ರಿಂದ. ಬಟ್ ಏನು ಮಾಡೋದು, ಯೂಟ್ಯೂಬ್ ಥಿಂಗ್ ಬಂದುಬಿಟ್ಟು ಹಿಂಸೆ ಕೊಡ್ತಾಯಿದೆ ನಮಗೆ. ನಾನು ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ಅವ್ರಿಗೆ ಸ್ಟೆಪ್ಸ್ ಎಲ್ಲ ಹೇಳ್ಕೊಡು, ಅವ್ರಿಗೇನು ಗೊತ್ತು ಪಾಪ ಹಂಗೆ ಅಂತಂದರೆ ಡ್ಯಾನ್ಸ್ ಮಾಡ್ತಾ ನಮ್ಮಮ್ಮ ವೀಡಿಯೋ ಮಾಡ್ತಾರೆ. ಯಾಕಷ್ಟು ವೀಡಿಯೋ ಮಾಡ್ತೀರಾ ಅಂತ, ಬಿಕಾಸ್ ಹಾಕೋಕ್ಕಾಗಲ್ಲ ಎಲ್ಲೂ. ವಿ ಶುಡ್ ಜಸ್ಟ್ ಎಂಜಾಯ್ ಬಿ ಇನ್ ದ ಮೂಮೆಂಟ್ ಅಂತ. ಬಟ್ ಐ ಆಮ್ ಸೋ ಹ್ಯಾಪಿ ದಟ್ ಶಿ ಈಸ್ ರೆಕಾರ್ಡೆಡ್ ಎವ್ರಿಥಿಂಗ್ ಆ್ಯಂಡ್ ವೀಡಿಯೋ ಇದೆ ಇಲ್ಲಿ ಅಂತ. ಇಟ್ ವಾಸ್ ವೆರಿ ನೈಸ್. ಎಷ್ಟೊಂದು ದಿನ ಆದಮೇಲೆ ನಾನು ಈ ಥರ ಡ್ಯಾನ್ಸ್ ಮಾಡಿದೆ. ಆಮೇಲೆ ನಮ್ಮ ಕನ್ನಡ ಗ್ಯಾಂಗ್ ಒಂದಿತ್ತು, ಕನ್ನಡ ಬ್ಲಾಗರ್ಸ್ ಗ್ಯಾಂಗ್ ಒಂದು ಅಲ್ಲೇ ಇದ್ದರು. ಅವ್ರ ಜೊತೆ ಹೋಗ್ಬಿಟ್ಟು ನಾವು ಜಾಯ್ನ್ ಆಗ್ಬೋದಾ ಅಂತ ಕೇಳಿದ್ವಿ. ಹಾಂ ಬನ್ನಿ ಅಂತಂದರು. ಅವ್ರ ಜೊತೆ ಹೋಗಿ ಒಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ವಿ. ಇಲ್ಲಿ ಯಾರೋ ಒಂದು ಅಕ್ಕ ಚೇರ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಅಯ್ಯೋ ಬಿದ್ದಿದ್ದೋಗ್ಬಿಟ್ಟೆವ ಅಂತ ನಮಗೆ ಡ್ಯಾನ್ಸ್ ಮಾಡ್ತಾಯಿದ್ದೀವಿ, ಬಟ್ ಗಮನ ಎಲ್ಲ ಅಲ್ಲೇ ಇದೆ, ಬಿದ್ದಿದ್ದೋಗ್ಬಿಡ್ತಾರೇನೋ ಅಂತ. ಆಮೇಲೆ ಒಂದು ಸ್ವಲ್ಪ ಸರ್ಸಿ ನೋಡಿದಾಗ ಗೊತ್ತಾಯ್ತು ಅಲ್ಲೇ ಬೌನ್ಸರ್ಸ್ ಎಲ್ಲ ನಿಂತಿದ್ದಾರೆ ಅಂತ. ಸೊ ಸಡನ್ನಾಗಿ ನಮ್ಮ ಮಮ್ಮಿನೂ ಪಕ್ಕದಲ್ಲಿ ಇಲ್ವಲ್ಲ ಅಂತ ನೆನಪಾಯ್ತು. ಹಿಂತಿರುಗಿ ನೋಡಿದಾಗ ಅವ್ರು ವೀಡಿಯೋ ಮಾಡ್ತಾಯಿದ್ರು ಆರಾಮಾಗೆ. ಆ್ಯಂಡ್ ಅದಾದಮೇಲೆ ನಾವು ಇವ್ರ ಜೊತೆ ಎಲ್ಲ ಡ್ಯಾನ್ಸ್ ಮಾಡಿ ಅದಾದಮೇಲೆ ನಾನು ನಮ್ಮ ಮನೆ ಹತ್ರ ಸೌರವ್ ಅಂತ ಒಬ್ಬ ಇದ್ದಾನೆ, ಹೂ ಇಸ್ ಆಲ್ಸೋ ಫ್ರಮ್ ದ ಬ್ಲಾಗರ್ಸ್ ಫ್ಯಾಮಿಲಿ. ಅವನು ಬಂದಿದ್ದನ್ನು ನೋಡಿದೆ. ಅವ್ನು ನಮ್ಮ ಮನೆ ಹತ್ರ ಇದ್ದಾನಲ್ಲ, ಹೆಂಗೆ ಬಂದ ಇವನ ಜೊತೆನೇ ಹೋಗ್ಬೋದು ನಾವು, ಬಿಕಾಸ್ ಅಷ್ಟು ಟೆನ್ಷನ್ ಇರಲ್ಲ ಕ್ಯಾಬ್ದೆಲ್ಲ ಅಂತ ಅಂದ್ಕೊಂಡು ನಾವು ಅವನ್ನ ಹುಡುಕ್ತಾ ಇದ್ದೀವಿ ಸಿಗ್ತಾನೆ ಇಲ್ಲ. ಇಲ್ಲಿಗೆ ಆಲ್ಮೋಸ್ಟ್ ಒಂದು 12:15 ಆಗೋಗ್ಬಿಟ್ಟಿದೆ. 12:15 ಆಗಿತ್ತು. ಸೊ ಅವ್ನು ಸಿಕ್ಕಿಲ್ಲ ಅಂದರೆ ಹೊರಟ್ಬಿಡೋಣ, ಮತ್ತೆ ಕ್ಯಾಬ್ ಸಿಗುತ್ತೋ ಇಲ್ವೋ ಅಂತ ಹುಡುಕ್ತಿದ್ವಿ. ಫೈನಲಿ ಸಿಕ್ಕಿದ. ಅವ್ನು ಸಿಕ್ಕಿದ ಮೇಲೆ ಅವನ ಜೊತೆ ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಅಲ್ಲೇ ಟೈಮ್ ಆಗೋಯ್ತು ಜಾಸ್ತಿನೇ. ಅದಾದಮೇಲೆ 2 ಗಂಟೆ ಆಗಿತ್ತು ನಾವು ಅಲ್ಲಿಂದ ಹೊರಟಾಗ. ಆ್ಯಂಡ್ ದಿಸ್ ಇಸ್ ದ ಬ್ಯೂಟಿಫುಲ್ ಬಿಯರ್ ಲೈಬ್ರರಿ ಪೋಸ್ಟರ್. ದಿಸ್ ಇಸ್ ಮೆನಿ ಡೇಸ್ ಲೇಟರ್. ಫ್ರೈಡೆಯಿಂದ ನಾವು ಸೀದಾ ಟ್ಯೂಸ್ಡೇ ಬಂದಿದ್ದೀವಿ. ಆ್ಯಂಡ್ ಇವಾಗ ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಸ್ಯಾಟರ್ಡೇ ಕಾರಣಾಂತರಗಳಿಂದ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೆ ಇವತ್ತು ಬೇಗ ಎದ್ದು ರೆಡಿಯಾಗಿ ಇವಾಗ ಹೊರಟಿದ್ದೀನಿ. ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಬನ್ನಿ, ಆಮೇಲೆ ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಮೋಸ್ಟ್ ರಿಕ್ವೆಸ್ಟೆಡ್, ನೀವು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿರುವಂಥ ಒಂದು ಕ್ವೆಶ್ಚನ್ಗೆ ಇವತ್ತು ನಾವು ಆನ್ಸರ್ ಮಾಡ್ತೀವಿ. ಅದನ್ನು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಮಾಡೋಣ. ಇವಾಗ ಲೆಟ್ಸ್ ಗೋ ಟು ದೇವಸ್ಥಾನ. ಬೆಳಗ್ಗೆನೇ ಜಿಟ್ಟಿ ಮಳೆ ಬರ್ತಿದೆ. ಹೆಂಗೆ ಕೆಲಸ ಕಾರ್ಯಕ್ಕೆ ಹೆಂಗೆ ಹೋಗೋದು ಅಂತ ನಾವು ಈ ಥರ ಮಳೇಲಿ. ಹಾಂ, ಆ್ಯಂಡ್ ವಿ ಆರ್ ಬ್ಯಾಕ್ ಹೋಮ್. ಆ್ಯಂಡ್ ನಾನು ಇವಾಗ ತಾನೇ ನನ್ನ ಡ್ರೈ ಫ್ರೂಟ್ಸ್ ತಿಂದೆ. ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಏನು ಬಾದಾಮಿ, ವಾಲ್ನಟ್, ದ್ರಾಕ್ಷಿ ಮತ್ತು ಅಂಜೀರನ್ನ ನೆನೆಸಿರ್ತೀನಿ. ದ್ರಾಕ್ಷಿ ಮತ್ತು ಅಂಜೂರನ್ನ ಸಪ್ರೇಟಾಗಿ ನೆನೆಸಿರ್ತೀನಿ, ಯಾಕಂದರೆ ಅದ್ರ ನೀರು ಕುಡಿಬೇಕು ಅಂತ. ಆ್ಯಂಡ್ ಬಾದಾಮಿ ಮತ್ತು ವಾಲ್ನಟ್ನ ಸಪ್ರೇಟಾಗಿ ನೆನೆಸಿರ್ತೀನಿ, ಯಾಕಂದರೆ ಅದು ಬರೀ ಸಿಪ್ಪೆ ಬಿಡಿಸ್ಬಿಟ್ಟು ತಿನ್ನಬೇಕು ಅಂತ. ಸೊ ಇವಾಗ ತಾನೇ ಡ್ರೈ ಫ್ರೂಟ್ಸ್ ಕೊಟ್ಟೆ. ಆ್ಯಂಡ್ ನನ್ನ ಬ್ರೇಕ್ಫಾಸ್ಟ್ ಮಾಡಬೇಕು. ಇವತ್ತು ನಮ್ಮ ಮಮ್ಮಿ ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದಾರೆ ಅಂತಂದರೆ ದೇರ್ ಈಸ್ ಎಗ್. ಇದು ನನಗೆ ತಿನ್ನಬೇಕು. ಬ್ರೇಕ್ಫಾಸ್ಟಲ್ಲಿ ನಾನು ಯೂಶ್ವಲಿ ಮೊಟ್ಟೆ ತಿಂತೀನಿ, ಯಾಕಂದರೆ ಅಲ್ಲೇ ನನ್ನ
ಏನಂತಾರೆ ಬೆಳಗಿನ ಪ್ರೋಟೀನ್ ಆಗುತ್ತೆ ಅಂತ ನಮ್ಮ ಮಮ್ಮಿ ಏನು ಮಾಡಿದ್ದಾರೆ ಅಂದರೆ, ಇದು ನೋಡೋಕ್ಕೆ ನಿಮಗೆ ರಾಗಿ ಥರ ಕಾಣಿಸ್ಬೋದು, ಆದರೆ ಇದು ರಾಗಿ ಅಲ್ಲ. ಏನಿರ್ಬೋದು ಗೆಸ್ ಮಾಡಿ. ಹಿಯರ್ ಈಸ್ ಆರ್ ಗ್ಲಾಸ್ ಆಫ್ ಗಂಜಿ. ಇನ್ನೂ ಗೊತ್ತಾಗ್ಲಿಲ್ವಾ ಏನಂತ? ಇದು ಒಂದು ಬ್ಲ್ಯಾಕ್ ರೈಸ್. ಸೊ ಬ್ಲ್ಯಾಕ್ ರೈಸಲ್ಲಿ ಅನ್ನ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ನಾವು ಯಾವತ್ತೂ ಟ್ರೈ ಮಾಡಿಲ್ಲ. ಬಟ್ ದೆನ್ ಗಂಜಿ ಇಸ್ ಅ ಸೇಫರ್ ಆಪ್ಷನ್. ಸೊ ಅದಕ್ಕೆ ಯೂಶ್ವಲಿ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ತಲೆ ಹೊಡೆದಿರುವಾಗ ನಮ್ಮ ಮಮ್ಮಿ ಈ ಥರ ಬ್ಲ್ಯಾಕ್ ರೈಸಲ್ಲಿ ಗಂಜಿ ಮಾಡ್ತಾರೆ. ಆ್ಯಂಡ್ ಇವತ್ತಿನ ಬಾಕ್ಸಿಗೆ ತೊಗೊಂಡು ಹೋಗೋಕ್ಕೆ ಲಂಚ್ಗೆ ನಮ್ಮ ಮಮ್ಮಿ ಚಿತ್ರಾನ್ನ ಮಾಡಿದರು. ಎಷ್ಟೊಂದು ದಿನ ಆದಮೇಲೆ ಚಿತ್ರಾನ್ನ ಮಾಡಿದ್ದಾರೆ. ಅಂದರೆ ನೆನ್ಸ್ಕೊಂಡು ನಮ್ಮ ಮಮ್ಮಿ ಚಿತ್ರಾನ್ನನೇ ಮಾಡಿಲ್ವಲ್ಲ, ಎಷ್ಟೊಂದು ದಿನ ಆಗೋಯ್ತು ಅಂತ ನೆನ್ಸ್ಕೊಂಡು ಚಿತ್ರಾನ್ನ ಮಾಡಿದ್ರು. ಆ್ಯಂಡ್ ಇಲ್ಲಿ ನಾನು ಇವಾಗ ಕಾಳು ಬೇಯಿಸ್ತಾ ಇದ್ದೀನಿ. ಶೋ ಯು ವಾಟ್ ಕಾಳು. ಸೊ ನಾನು ರೀಸೆಂಟಾಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ದಟ್ ನಾನು 3 ಮೀಲ್ಸಲ್ಲಿ ಏನಾದರೂ ಒಂದು ಸೋರ್ಸ್ ಆಫ್ ಪ್ರೋಟೀನ್ ಫೈಬರ್ ಇರಲೇಬೇಕು ಅಂತ ಮ್ಯಾಂಡೇಟ್ರಿ ಆಗಿ ಫುಲ್ ತಲೆಯಿಂದ ಯೋಚನೆ ಮಾಡಿ ಏನು ಮಾಡ್ಬೋದು, ಏನು ತಿನ್ಬೋದು ಅಂತ ಯೋಚನೆ ಮಾಡಿ ಐ ಆಮ್ ಟ್ರೈಯಿಂಗ್ ಟು ಇನ್ಕ್ಲೂಡ್ ಫೈಬರ್ ಮತ್ತು ಪ್ರೋಟೀನ ನಾನು ಎವ್ರಿ ಮೀಲ್ನಲ್ಲೂ. ಸೊ ನಿನ್ನೆ ಬಂದ್ಬಿಟ್ಟು ನಾನು ಕಾಬೂಲ್ ಕಡಲೆಕಾಳು ಬರುತ್ತಲ್ಲ ಅದ್ರದ್ದು ಸ್ಯಾಲೆಡ್ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಮೊಸರು ಡ್ರೆಸ್ಸಿಂಗಿಗೆ ಹಾಕಿದೆ, ಮೊಸರು ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ನ. ಅದೇನಾಗುತ್ತೆ ಗೊತ್ತಾ, ಮೊಸರು ಹಾಕಿದ್ರೆ ಒಂಥರ ಮಧ್ಯಾಹ್ನ ಅಷ್ಟೊಂದು ಒಂಥರ ಸ್ಮೆಲ್ ಬಂದ್ಬಿಡುತ್ತೆ. ಮತ್ತು ರಾ ಆನಿಯನ್ ಟೇಸ್ಟ್ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಚೀಚಿ ಸಾರು ಜೊತೆ ಬಿಟ್ಟರೆ ನಂಗೆ ಹಂಗೆ ತಿನ್ನೋಕ್ಕೆ ಹಸಿ ಈರುಳ್ಳಿ ಸ್ಮೆಲ್ ಇಷ್ಟ ಆಗಲ್ಲ. ಸೊ ಅದಕ್ಕೇ ಇವತ್ತು ಬೇಡ, ಅದೆಲ್ಲ ನಮಗೆ ಇಂಗ್ಲೀಷ್ ಟೈಪೆಲ್ಲ ಬೇಡ, ನಾವು ಪಲ್ಯ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ರಾತ್ರಿನೇ ಕಾಳು ನೆನೆಸಿದೆ. ಇವಾಗ ಪಲ್ಯ ಮಾಡ್ತಾಯಿದ್ದೀನಿ. ಯಾಕಂದರೆ ಪಲ್ಯ ಉಳಿದ್ರೂ ನಾವು ರಾತ್ರಿ ತಿನ್ಬೋದು, ಬಟ್ ಸ್ಯಾಲೆಡ್ ಉಳಿದ್ರೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಸಾಯಂಕಾಲ ಅಷ್ಟರಲ್ಲಿ, ಬೆಳಗ್ಗೆ ಮಾಡಿರ್ತೀವಲ್ಲ. ಅದಕ್ಕೆ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇವಾಗ ಕಾಳು ಒಗ್ಗರಣೆ ಹಾಕಬೇಕು. ಅದಾದಮೇಲೆ ನಾನು ಪ್ಯಾಕ್ ಮಾಡ್ಕೊಂಡು ಆಫೀಸ್ಗೆ ಹೋಗಬೇಕು. ಅದಕ್ಕೂ ಮುಂಚೆ ನಿಮ್ಮ ಮೋಸ್ಟ್ ರಿಕ್ವೆಸ್ಟೆಡ್ ಕ್ವಶನ್ ಏನು ಹೇಳಿ, ಊಟಿ ಬಜೆಟ್ ಎಷ್ಟಾಯಿತು ಬಿಂದು? ಫಸ್ಟ್ ಬ್ಲಾಗ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ನನಗೆ ಬರ್ತಾರೋಂಥ ಒಂದೇ ಕ್ವಶನ್ ಏನಂದರೆ ಆನ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಏನಂದರೆ ಊಟಿ ಬಜೆಟ್ ಎಷ್ಟಾಯಿತು ಅಂತ. ಸೊ ಲೆಟ್ಸ್ ಟಾಕ್ ಅಬೌಟ್ ಊಟಿ ಬಜೆಟ್. ಇವತ್ತು ನಾವು ಫಸ್ಟ್ ಹೋಗಬೇಕು ಅಂತ ಊಟಿಗೆ ಅಂತ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಮೇಲೆ ನಾವು ಫಸ್ಟ್ ರೆಡಿ ಮಾಡ್ಕೊಳ್ಳೋದೆ ಐಟಿನಿಟಿ ಅಲ್ವಾ. ಅದಾದಮೇಲೆ ನೆಕ್ಸ್ಟು ಥಿಂಕ್ ಮಾಡಬೇಕಾಗಿರೋದು ಟ್ರಾನ್ಸ್ಪೋರ್ಟೇಷನ್ ಮೋಡ್. ಸೊ ನಮಗೆ ಸುಮಾರು ಆಪ್ಷನ್ ಇದೆ, ಬಸ್ ಇದೆ, ಟ್ರೈನ್ ಇದೆ. ಟ್ರೈನಲ್ಲಿ ನಮ್ಗೆ ಅಷ್ಟೊಂದು ಸೇಫ್ ಅನ್ಸಲ್ಲ, ನನಗೆ ಟ್ರೈನ್ ಜರ್ನಿ ಯೂಶ್ವಲಿ ಇಷ್ಟ ಆಗಲ್ಲ, ಅದು ಲಾಂಗ್ ಅವರ್ಸ್. ಆ್ಯಂಡ್ ಬಸ್ಸಿಗೆ ಬಂದರೆ 1600 ರೂಪೀಸ್ ಹೋಗೋಕ್ಕೆ, 1600 ರೂಪೀಸ್ ವಾಪಸ್ ಬರೋಕ್ಕೆ, ಅದು ಅರೌಂಡ್ 3200 ಆಯಿತಾ ಪರ್ ಪರ್ಸನ್ ಇದು ಹೇಳ್ತಾ ಇರೋದು. ಅದು ಬಿಟ್ಟು ನಮ್ಮದೇ ಓನ್ ಕಾರ್ ವಿಚ್ ವಿ ಡೋಂಟ್ ಹ್ಯಾವ್. ಆ್ಯಂಡ್ ಅದಕ್ಕೆ ನಾವೇನು ಅಂದ್ಕೊಂಡ್ವಿ, ನಮಗೆ ಗೊತ್ತಿರೋರು ಲಾಸ್ಟ್ ಟೈಮ್ ನಾವು ವೈನಾಡ್ ಹೋದ್ವಲ್ಲ ಅದೇ ಥರ ಇನ್ನೊಬ್ರು ಗೊತ್ತಿದ್ರು, ಅವ್ರ ಕ್ಯಾಬ್ ಹೈಯರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಅವರು 13 ರೂಪೀಸ್ ಏನೋ ಹೇಳಿದ್ರು ಕಿಲೋಮೀಟರ್ಗೆ. ಪರಿಚಯ ಇದ್ದಿದ್ದರಿಂದ ಕಮ್ಮಿ ಮಾಡ್ಕೊಂಡು ನಮಗೋಸ್ಕರ 11 ರೂಪಾಯಿ ಕಿಲೋಮೀಟರ್ಗೆ ಬಂದರು. ಬೈ ಎನಿ ಚಾನ್ಸ್ ನೀವು ಎಷ್ಟೇ ಓಡಾಡಿ ಬಿಡಿ, 300ಗಿಂತ ಜಾಸ್ತಿ ಓಡಾಡಿದ್ರೆ ಕೌಂಟ್ ಆಗುತ್ತೆ. ಬಟ್ ಮಿನಿಮಮ್ 300 ಕಿಲೋಮೀಟರ್ ಎವ್ರಿ ಡೇ ನಾವು ಪೇ ಮಾಡಲೇಬೇಕು ಅವ್ರಿಗೆ. ಸೊ 11 × 300 ಎಷ್ಟಾಗುತ್ತೋ ಅಷ್ಟು ಎವ್ರಿ ಡೇ. ಆ್ಯಂಡ್ ಟೋಲ್ ಏನಿದೆ ಮತ್ತು ಟ್ರಾವೆಲ್ ಪರ್ಮಿಟ್ ಏನಿದೆ ಅದೆಲ್ಲ ನಮ್ಮದೇ ಆಗಿರುತ್ತೆ. ಸೊ ಬಸ್ಸಿಗೆ 3200 ಒಬ್ಬರಿಗೆ ಅಂದರೆ ನಮ್ಮ 3 ಜನಕ್ಕೂ ಎಷ್ಟಾಯಿತು, ಅರೌಂಡ್ 9800 ಆ ಥರ ಆಗುತ್ತೆ ಅಂದ್ಕೊಳ್ಳಿ. ಅದಾದಮೇಲೆ ನಾವು ಅಲ್ಲಿ ಓಡಾಡೋಕ್ಕೆ ಒಂದು ಜಾಗದಿಂದ ಇನ್ನೊಂದು ಜಾಗ ಓಡಾಡೋಕ್ಕೆ ಅಲ್ಲಿ ವರ್ಕಾಲ ಗೋಕರ್ಣ ಥರ ಎಲ್ಲ ಬೈಕ್ ಇಲ್ಲ. ಸೊ ನಾವು ಬಸ್ಸಲ್ಲೇ ಓಡಾಡಬೇಕು. ಇಲ್ಲಾಂದರೆ ನಾವು ಅಲ್ಲಿ ಹೋಗ್ಬಿಟ್ಟು ಕ್ಯಾಬು ಅಥವಾ ಆಟೋನ ಹೈಯರ್ ಮಾಡಬೇಕು. ಆಟೋಗೆ 2500 ಏನೋ ಚಾರ್ಜ್ ಮಾಡ್ತಾರೆ, ಮತ್ತು ಕ್ಯಾಬ್ಗೆಲ್ಲ 3000 ರೂಪೀಸ್ ಚಾರ್ಜ್ ಮಾಡ್ತಾರೆ ಹೋಲ್ ಡೇ. ಸೊ 9800 ಇಲ್ಲಿ, 3 ದಿನಕ್ಕೆ 3,000 9,000 ಅಲ್ಲಿ. ಸೊ ಎಷ್ಟಾಯಿತು, ಆಲ್ಮೋಸ್ಟ್ ಒಂದು 20,000 ಆಗೋಗ್ಬಿಡುತ್ತಲ್ವಾ. ಸೊ ಅದಕ್ಕೇ ನಾವು ಲೆಕ್ಕ ಹಾಕಿ ನೋಡಿದ್ವಿ, ಬಸ್ಸಲ್ಲಿ ಹೋಗೋದು ಬಜೆಟ್ ಫ್ರೆಂಡ್ಲಿ ಇದೆಯಾ ಅಥವಾ ಕ್ಯಾಬಲ್ಲಿ ಹೋಗೋದು ಬಜೆಟ್ ಫ್ರೆಂಡ್ಲಿ ಇದೆಯಾ ಅಂತ. ಸೊ ಲೈಕ್ ಐ ಸೆಡ್ ಎಲ್ಲ ಕೂಡಿ ಕ್ಯಾಬಲ್ಲೇ ಹೋಗೋದು ಸ್ವಲ್ಪ ನಮಗೆ ಸೂಕ್ತ ಅನ್ನಿಸ್ತು. ಸೊ ನಾವು ಕ್ಯಾಬಲ್ಲೇ ಹೋದ್ವಿ. ಆ್ಯಂಡ್ ವಾಪಸ್ ಬಂದಮೇಲೆ ನಾವು ಪೇ ಮಾಡಬೇಕಾಗುತ್ತೆ. ಇದೆಲ್ಲ ಏನೇನು ಲೆಕ್ಕ ಆಗಿರುತ್ತೆ ಕಿಲೋಮೀಟರ್ ಅದೆಲ್ಲ ಚೆಕ್ ಮಾಡಿ. ಸೊ ಹಂಗೆ ಚೆಕ್ ಮಾಡಿದಾಗ ನಮಗೆ ಗೊತ್ತಾಗಿತ್ತು ಅರೌಂಡ್ 12,000 ಚೇಂಜ್ ಏನೋ ಆಗಿತ್ತು ಕ್ಯಾಬ್ಗೆ, ಬರೀ ಕ್ಯಾಬ್ಗೆ ವಿತ್ ಟ್ರಾವೆಲ್ ಪರ್ಮಿಟ್ ಟೋಲ್ ಅದೆಲ್ಲ ಸೇರಿ 12,000 ಚೇಂಜ್ ಏನೋ ಆಗಿತ್ತು. ನೆಕ್ಸ್ಟ್ ಬರೋದು ಸ್ಟೇಗೆ ವಿ ಆರ್ ವೆರಿ ಸ್ಪೆಸಿಫಿಕ್, ನಾವು ಬಜೆಟ್ ಫ್ರೆಂಡ್ಲಿನೇ ನೋಡ್ತೀವಿ ಅಂತ ನಾವು ಆಲ್ರೆಡಿ ಫಿಕ್ಸ್ ಆಗಿದ್ವಿ. ಸೊ ನಾನು ಹುಡುಕ್ತಾ ಇದ್ದ ರೇಂಜ್ 2000 ಸ್ಟಾರ್ಟ್ ಆಗಿದ್ದು, 2000 ಓವರ್ ಆಲ್ ಅಂತ. ಬಟ್ ಮೈ ಓವರ್ ಥಿಂಕಿಂಗ್ ಕಮ್ಸ್ ಅಟ್ ಹೆಲ್ಪ್ ಇಲ್ಲಿ, ಯಾಕಂದರೆ ನಾನು ತುಂಬ ಜಾಗದಲ್ಲಿ ಹೋಗಿ ಅದ್ರ ಬಗ್ಗೆ ತಿಳ್ಕೊತೀನಿ. ಆ ಹೋಟೆಲ್ ಆಗಿರಲಿ, ನಾವು ಇದ್ದಿದ್ದು ಸ್ಟೇ ಆಗಿರಲಿ. ನೀರು ಖಾಲಿ ಹೋಗಿತ್ತು ನಮ್ಮ ಕಾಲು. ನಾನೇನು ಸೈಕೋಪಾತ್ ಅನ್ಸ್ಬಿಡುತ್ತೆ ನಿಮಗೆ, ಯಾಕಂದರೆ ನಾನು ಫಸ್ಟು ಗೂಗಲಲ್ಲಿ ನೋಡ್ತೀನಿ, ಆಮೇಲೆ ಗೋಯಬಿಬೋ, ಮೇಕ್ ಮೈ ಟ್ರಿಪ್, ಆಮೇಲೆ ಗೂಗಲ್ ಪಿಕ್ಚರ್ಸ್, ಗೂಗಲ್ ರಿವ್ಯೂಸ್, ಯೂಟ್ಯೂಬ್ ರಿವ್ಯೂಸ್, ಯೂಟ್ಯೂಬ್ ಚಾನಲಲ್ಲಿ ಯಾರು ಅಲ್ಲಿ ಹೋಗಿದ್ದಾರಾ, ಅಲ್ಲಿ ಹೋಗಿ ಬ್ಲಾಗ್ ಮಾಡಿದಾರಾ, ನೋಡೋಕೆ ಹೆಂಗಿದೆ, ವಾತಾವರಣ ಹೆಂಗಿದೆ ಎಲ್ಲನೂ ಹುಡುಕ್ತೀನಿ ನಾನು. ಸೊ ಹಾಗೆ ಹುಡುಕಿದಾಗ ನನಗೆ 2 ಆಪ್ಷನ್ ಸಿಕ್ತು.
ಒಂದು ಹಿಲ್ ಟಾಪ್ ಏನೋ ಅದ್ರ ಹೆಸರು ನಂಗೆ ನೆನಪಿಲ್ಲ, ಬಟ್ ಇನ್ನೊಂದು ಆಕಾಶ್ ರೂಮ್ಸ್ ಆ್ಯಂಡ್ ಕಾಟೇಜಸ್ ಇತ್ತು. ಅದ್ರ ಬಗ್ಗೆ ಒಳ್ಳೆ ರಿವ್ಯೂಸ್ ಇತ್ತು ಆ್ಯಂಡ್ ಫೋಟೋಸು ಇತ್ತು. ಯೂಟ್ಯೂಬಲ್ಲೂ ತುಂಬ ಜನ ಅಲ್ಲಿಗೆ ಹೋಗಿದ್ರು. ನಾನು ಬ್ಲಾಗ್ಸ್ ಎಲ್ಲ ನೋಡಿದೆ ಅವ್ರದ್ದು. ಅದಾದಮೇಲೆ ನಾನು ಡಿಸೈಡ್ ಮಾಡಿದ್ದೆ ಅಲ್ಲಿಗೆ ಹೋಗೋಣ ಅಂತ. ಅವ್ರದ್ದೇ ವೆಬ್ಸೈಟಲ್ಲಿ ಹೋಗಿ ನೋಡಿದ್ರೆ ಜಾಸ್ತಿ ಪ್ರೈಸ್ ಇದೆ, ಅರೌಂಡ್ 5000 ಏನೋ ಆ ಥರ ಇತ್ತು 3 ದಿನಕ್ಕೆ 3 ಜನಕ್ಕೆ. ಲಕ್ಸುರಿ ಟ್ರಿಪಲ್ ರೂಮ್ ಅಂತ ಅವ್ರದ್ದೊಂದು ಆಪ್ಷನ್ ಇದೆ, ಅದು ಬಂದ್ಬಿಟ್ಟು 5500 ಏನೋ ತೋರಿಸ್ತಾ ಇದ್ರು. ಇಲ್ಲಿ ನಮಗೆ 2 ಆಪ್ಷನ್ ಇದೆ. ಒಂದು, ನಾವು ಸ್ಕೈ ಸ್ಕ್ಯಾನರ್ಗೆ ಹೋಗಿ ಅಲ್ಲಿ ಹುಡುಕ್ಬೋದು ಹೋಟೆಲ್ಸ್ನ. ಅಲ್ಲಿ ಕಮ್ಮಿ ದುಡ್ಡಲ್ಲಿ ಯಾವ ಪ್ಲಾಟ್ಫಾರ್ಮ್ ನಮಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ಅವ್ರು ತೋರಿಸ್ತಾರೆ. ಅದು ಬಿಟ್ಟು ಗೂಗಲ್ನಲ್ಲೇ ನಾವು ಆ ಹೋಟೆಲ್ನ ಸರ್ಚ್ ಮಾಡಿದ್ರೆ, ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಮೇಕ್ ಮೈ ಟ್ರಿಪ್, ಗೋಐಬಿಬೋ, ಕ್ಲಿಯರ್ ಟ್ರಿಪ್ ಅದರಲ್ಲೆಲ್ಲ ತೋರಿಸುತ್ತೆ ಯಾವುದ್ರಲ್ಲಿ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ. ಸೊ ಆ ಥರ ನೋಡಿದಾಗ ನಮಗೆ ಗೋಐಬಿಬೋಲಿ 3850 rupees ಏನೋ ತೋರಿಸ್ತಾ ಇತ್ತು ಫಾರ್ 3 nights ಆ್ಯಂಡ್ 3 people. ಹಂಗೆ ತೋರಿಸ್ತಾ ಇತ್ತು. ಸೊ ಐ ಥಾಟ್ ದಿಸ್ ಇಸ್ ಡೀಸೆಂಟ್ ಬಜೆಟ್. ಯಾಕಂದರೆ 3800 ಡಿವೈಡೆಡ್ ಬೈ 3 ಎಷ್ಟಾಗುತ್ತೆ? ನಾನು ಮ್ಯಾಕ್ಸಲ್ಲಿ ವೀಕ್, ನೀವೇ ನೋಡ್ಕೋಬೇಕು. ಬಟ್ ಬಜೆಟ್ ಓಕೆ ಅಂತ ಅನ್ನಿಸ್ತು. ಯಾಕಂದರೆ ಪರ್ ಪರ್ಸನ್ ಒಂದು ದಿನಕ್ಕೆ 1000 rupees ಬೀಳ್ತಾನೆ ಅನಿಸ್ತು, ಅದಕ್ಕಿಂತ ಕಮ್ಮಿ. ಸೊ ಅದಕ್ಕೆ ನಾವು ಅಂದ್ಕೊಂಡ್ವಿ ಓಕೆ ಇಲ್ಲೇ ಹೋಗ್ಬೋದು, ಇಟ್ ಲುಕ್ಸ್ ಡೀಸೆಂಟ್ ಆಲ್ಸೋ, ಒಳ್ಳೆ ರಿವ್ಯೂಸ್ ಇದೆ, ಹೋಗ್ಬೋದು ಅಂತ. ಆ್ಯಂಡ್ ದಟ್ ವಾಸ್ ದ ಬೆಸ್ಟ್ ಆಪ್ಷನ್. ತುಂಬ ಚೆನ್ನಾಗಿತ್ತು, ರೂಮ್ ಚೆನ್ನಾಗಿತ್ತು, ಲೊಕೇಶನ್ ಚೆನ್ನಾಗಿತ್ತು, ಎಲ್ಲ ಲೊಕೇಶನ್ಗೂ ಹತ್ತಿರವಾಗಿತ್ತು, ರೈಲ್ವೆ ಸ್ಟೇಷನ್ಗೆ ಹತ್ತಿರವಾಗಿತ್ತು. ಸೊ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಬರೋದು ಫುಡ್. ಸೊ ಫುಡ್ ಬಂದು, ನಾನು ದೊಡ್ಡ ಫುಡ್ಡಿ, ನಿಮಗೆ ಗೊತ್ತು, ನಾವೆಲ್ಲರೂ ಫುಡ್ಡಿನೇ, ನಾವು ಹೋದೋ 3 ಜನನೂ ಫುಡ್ಡಿನೇ. ಸಮಥಿಂಗ್ ವಿ ವಿಲ್ ನಾಟ್ ಕಾಂಪ್ರಮೈಸ್ ಇನ್ ಈಸ್ ಫುಡ್. ಸೊ ನಾವು ಡಿಸೈಡ್ ಮಾಡ್ಕೊಂಡು ಹೋಗಿದ್ವಿ ದಟ್ ವಿ ವಿಲ್ ನಾಟ್ ಡೂ ಬಜೆಟ್ ಇನ್ ಫುಡ್ಡಲ್ಲೆಲ್ಲ ನಾವು ಬಜೆಟಿಂಗ್ ಮಾಡಲ್ಲ ಅಂತ. ಸೊ ಅದಕ್ಕೇ ನಾವು ಚೆನ್ನಾಗಿರೋ ರೆಸ್ಟೋರೆಂಟ್ಗೆ ಹೋದ್ವಿ. ನಾವೇನು ಅದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡೋಕೆ ಹೋಗಿಲ್ಲ. ನಮ್ಮ ಡ್ರೈವರ್ ಸರ್ಗೆ ಸ್ವಲ್ಪ ರೆಸ್ಟೋರೆಂಟ್ಸ್ ಎಲ್ಲ ಗೊತ್ತಿತ್ತು, ಅವರೇ ಅಲ್ಲಿಗೆ ಕರ್ಕೊಂಡು ಹೋದ್ರು. ಅದಾದಮೇಲೆ ಹಾಗೆ ನಾವು ಹೋದ್ರೂ ನಾವು ಹೋಗಿದ್ದು ಎಲ್ಲ ರೆಸ್ಟೋರೆಂಟಲ್ಲೂ ನಾವು 4 ಜನಕ್ಕೂ ಸೇರಿ ನಾನು ಐ ಥಿಂಕ್ 700-800 ಮೇಲೆ ನಾನು ಎಲ್ಲೂ ಪೇ ಮಾಡಿಲ್ಲ. ಸೊ ಅಲ್ಲಿಗಾಗುತ್ತೆ ಫುಡ್ದು 700-800 ಅಲ್ಲಿ 4 ಜನ ಆರಾಮಾಗಿ ತಿನ್ಬೋದು. ಕಮ್ಮಿನೇ ಇದೆ ಫುಡ್, ಅಷ್ಟೊಂದು ಏನು ಕಾಸ್ಟ್ಲಿ ಆ ಥರ ಎಲ್ಲ ಏನಿಲ್ಲ. ಆ್ಯಂಡ್ ಫುಡ್ ವಿಚಾರ ಅಲ್ಲಿಗೆ ಬಂತು. ಇನ್ನೇನಿದೆ, ನಾವು ತಿರ್ಗೋದು, ಎಂಟ್ರಿ, ಅದು ಇದು ಅಂತ. ಎಂಟ್ರಿ ಫೀಸ್ ಎಲ್ಲ ಕಡೆನೂ 20 ರೂಪಾಯಿ, 10 ರೂಪಾಯಿ, 30 ರೂಪಾಯಿ. 30 ರೂಪಾಯಿಗಿಂತ ಜಾಸ್ತಿ ನಾವು ಎಲ್ಲೂ ಕೊಟ್ಟಿಲ್ಲ. ಸೊ ಎಲ್ಲ ಕಡೆನೂ 10, 20, 30 ರೂಪಾಯಿನೇ ಇರುತ್ತೆ. ಬಟ್ ಅಲ್ಲೂ ಆ ಎಂಟ್ರಿಗೆ ಹೋಗೋಕ್ಕಿಂತ ಮುಂಚೆ ಒಬ್ಬರು ಪಾರ್ಕಿಂಗ್ ಟಿಕೆಟ್ ಥರ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಪಾರ್ಕಿಂಗ್ ಇರ್ಬೋದು ಅಥವಾ ಕಾರ್ಗೆ ಎಂಟ್ರಿ ಇರ್ಬೋದು, ಅದೆಲ್ಲ ಒಂದು 30-40 ರೂಪಾಯಿ ಇರ್ತಿತ್ತು, ಸುಮಾರು ಕಡೆ ಇತ್ತು. ಸೊ ಹಂಗಿತ್ತು. ಬೇರೆ ಏನಿದೆ ಬಜೆಟಿಂಗಲ್ಲಿ? ಅಷ್ಟೇ ಅನ್ಸುತ್ತೆ. ಮತ್ತೆ ಸೂವಿನಿಯರ್ಸ್ ಅದೆಲ್ಲ ನಮ್ಮ ಮೇಲೆ ಬಿಟ್ಟಿದ್ದಲ್ವ, ನಾವು ಎಷ್ಟು ತೊಗೊಂಡ್ವಿ, ಏನು ತೊಗೊಂಡ್ವಿ ಅಂತ. ಸೊ ಕಮಿಂಗ್ ಟು ಟೋಟಲ್ ಬಜೆಟ್ ಎಷ್ಟಾಯಿತು ಬಿಂದು ಅಂತ ನೀವು ಕೇಳೋದಾದ್ರೆ, ಇದು 1 ನಿಮಿಷ ನಿಮ್ಮ ಜೊತೆ ಮಾತಾಡ್ತಾ ಈರುಳ್ಳಿ ಕಟ್ ಮಾಡ್ಕೋತೀನಿ. ಯಾಕಂದರೆ ಟೈಮ್ ಈಸ್ ಪ್ರೆಷಿಯಸ್. ಸುಮ್ಮನೆ ಪುಂಗ್ತಾ ಇದ್ದೀನಿ. ಈ ಥರ ಕೂದಲು ಬಿಟ್ಕೊಂಡೆಲ್ಲ ಅಡುಗೆ ಮಾಡಬೇಡಿ. ನಾನು ಆಫೀಸ್ಗೆ ಹೋಗೋಷ್ಟರಲ್ಲಿ ಆಗಬೇಕು, ಇಲ್ಲಾಂದರೆ ಒಂಥರ ತಲೆನೋವು ಬರುತ್ತೆ. ಯಾಕಂದರೆ ಹೆಲ್ಮೆಟ್ ಬೇರೆ ಹಾಕೋತೀನಲ್ಲ, ನಾನು ಅದರೊಳಗಡೆ ಒಂದು ಸ್ಕಾರ್ಫ್ ಬೇರೆ ಕಟ್ಕೋತೀನಿ. ಸೊ ಅದಕ್ಕೆ ಸ್ವಲ್ಪನಾರು ಆಡಲಿ ಅಂತ ನಾನು ಈ ಥರ ಫ್ರೀ ಹೇರ್ಸ್ ಬಿಟ್ಟಿದ್ದೀನಿ. ಯು ಶುಡಂಟ್ ಡೂ ದಟ್ ಡಾರ್ಲಿಂಗ್ ಇನ್ ದ ಕಿಚನ್. ಎನಿವೇಸ್, ಸೊ ಹಾಗೆ ಸುವಿನಿಯರ್ಸ್ ಅಂತ ಬಂದಾಗ ನಾವು ಆಲ್ 3 days ನಾವು ಅಲ್ಲಿದ್ವಲ್ಲ, ಆಲ್ 3 days ನಾವೇನು ಸುವಿನಿಯರ್ಸ್ ಪರ್ಚೇಸ್ ಮಾಡಿಲ್ಲ. ಲಾಸ್ಟ್ ಡೇ ಮಾತ್ರ ಮಾಡಿದ್ವಿ. ವಿ ಆರ್ ವೆರಿ ಶೋರ್ ದಟ್ ಲಾಸ್ಟ್ ಡೇನೇ ಮಾಡೋಣ, ಸೊ ದಟ್ ಗಜಿಬಿಜಿ ಆಗಲ್ಲ ಮತ್ತು ನಮಗೂ ಟೈಮ್ ವೇಸ್ಟ್ ಆಗಲ್ಲ ಅಂತ ಲಾಸ್ಟ್ ಡೇಗೆ ಇಟ್ಕೊಂಡ್ವಿ. ಆ್ಯಂಡ್ ಅಲ್ಲೇನು ಅಂಥದ್ದು ಸುವಿನಿಯರ್ಸ್ ತೊಗೊಳೋದು ಇಲ್ಲ. ಏನು ಅದೇ ಚಾಕ್ಲೇಟು, ಎಣ್ಣೆ ಅಂಥದ್ದು ತೊಗೋಬೇಕು, ಟೀ ಪುಡಿ, ಖಾರದ ಪುಡಿ ಅಂತ. 1 ನಿಮಿಷ, ನಮ್ಮ ಕಾಳು ಬಂದಿದೆಯಾ ನೋಡೋಣ. ನಮ್ಮ ಮಮ್ಮಿ ಈ ಕಾಳು ಬೇಯಲ್ಲ, ಕಾವಲ್ ಕಡಲೆ ಕಾಳು ಥರ, ನೀನು ಅದಕ್ಕೆ ಕುಕ್ಕರಲ್ಲಿ ಹಾಕು ಅಂತಂದರು. ನಾನು ಅಯ್ಯೋ ಬಿಡಮ್ಮ, ಕುಕ್ಕರಲ್ಲಿ ಬೇರೆ ಯಾರು ಹಾಕ್ತಾರೆ ಅಂತ. ಪರವಾಗಿಲ್ಲ, ಬೇಯ್ತಾ ಇದೆ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯುತ್ತೆ. ಈರುಳ್ಳಿ ಕಟ್ ಮಾಡ್ತಾ ಹಂಗೆ ಮಾತಾಡೋಣ. ಹೋಪ್ಫುಲಿ ನಾನು ನಿಮ್ಗೆ ಕಾಣಿಸ್ತಾ ಇದ್ದೀನಿ. ಸೊ ಸುವಿನಿಯರ್ಸ್ ಅಂತ ತೊಗೊಂಡಿದ್ದು ನಾವು, ಅದೊಂದು ಅರೌಂಡ್ 2000 ಆಗಿರ್ಬೋದು. ಎಣ್ಣೆ, ಚಾಕ್ಲೇಟು, ಟೀ ಪುಡಿ ಅದೆಲ್ಲ ತೊಗೊಂಡಿದ್ದು. ಸೊ ಓವರ್ ಆಲ್ ಬಜೆಟ್ ಪರ್ ಪರ್ಸನ್ ಎಷ್ಟಾಯಿತು ಅಂತಂದರೆ 8000 to 9000 rupees ಪರ್ ಪರ್ಸನ್ಗೆ, ಇನ್ಕ್ಲೂಡಿಂಗ್ ಸ್ಟೇ, ಟ್ರಾವೆಲ್, ಫುಡ್, ಸುವಿನಿಯರ್ಸ್ ಆ್ಯಂಡ್ ಚಿಕ್ಕ ಪುಟ್ಟ ಖರ್ಚು ಇನ್ನೇನಿದೆ ಎಲ್ಲನೂ ಸೇರಿ ಅಷ್ಟಾಯಿತು. ನಿಮ್ಮ ಎಕ್ಸ್ಟ್ರಾ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಇನ್ನು ನಾವು ನಮ್ಮದೇ ಓನ್ ಗಾಡೀಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕೆ ಹೇಳಿ, ಜಾಸ್ತಿ ಖರ್ಚಿರಲ್ಲ, ಏನಿಲ್ಲ. ಡೀಸೆಲು, ಪೆಟ್ರೋಲು ಒಂದು ಹಾಕ್ಸ್ಕೊಂಡ್ರೆ ಅಷ್ಟೇ, ಇನ್ನೇನು ನಾವು ಮಿಕ್ಕಿದ್ದು ಓಡಾಡ್ತೀವಿ ಅದಷ್ಟೇ ಖರ್ಚು. ಬಟ್ ಬಜೆಟ್ ಟ್ರಿಪ್ ಅಂತಲೇ ಅನ್ಬೋದು. ಇನ್ನೂ ಬಜೆಟ್ ಮಾಡಿದಿದ್ರೆ ನಾವು ಇನ್ನೂ ಕಮ್ಮಿ ಬಜೆಟ್ಗೆ ಹೋಗ್ಬೋದಾಗಿತ್ತು. ಬಟ್
ಅಸ್ ನಾವು ಊಟದಲ್ಲಿ ಕಾಂಪ್ರಮೈಸ್ ಮಾಡಲ್ಲ, ತೊಗೊಳೋದ್ರಲ್ಲಿ ಕಾಂಪ್ರಮೈಸ್ ಮಾಡಲ್ಲ. ಇನ್ನೂ ನಾವು ಆ ಮಾರ್ಕೆಟಲ್ಲೆಲ್ಲ ಹೋಗಿ ಟಿಬೇಟಿಯನ್ ಕ್ಲೋತ್ಸ್ ಅಂತೆ, ಸ್ವೆಟರ್ಸ್ ಅಂತೆ ಅದೆಲ್ಲ ಏನೂ ಪರ್ಚೇಸ್ ಮಾಡಿಲ್ಲ. ಅದೆಲ್ಲ ಎಲ್ಲ ಕಡೆನೂ ಸಿಗುತ್ತೆ. ನಮ್ಮ ಮಮ್ಮಿನೇ ಕಾಶಿಗೆ ಹೋದಾಗ ಮತ್ತು ಅಲ್ಲಿಂದ ನೇಪಾಳಿಗೆ ಹೋದಾಗೆಲ್ಲ ಎಷ್ಟೊಂದು ಆ ಥರ ಸ್ವೆಟರ್ಸ್ ಎಲ್ಲ ತೊಗೊಂಬಂದಿದ್ರು. ಸೊ ನಮ್ಗೆ ಅವಶ್ಯಕತೆ ಇರಲಿಲ್ಲ, ನಾವು ಅದೆಲ್ಲ ಶಾಪ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾನು ಎಷ್ಟೊಂದು ವ್ಲಾಗ್ಸ್ ನೋಡಿದ್ದೀನಿ, ಎಲ್ಲ ಕಡೆ 5,000ಕ್ಕೆ 6,000ಕ್ಕೆಲ್ಲ ಹೋಗಿ ಬಂದಿದ್ದಾರೆ. ನಾವು ಅಂದ್ಕೊಂಡಷ್ಟು ಕಾಸ್ಟ್ಲಿ ಊಟಿ ಅಲ್ಲ. ಎಲ್ಲ ಕಡೆ ಎಂಟ್ರಿ ಫೀಸ್ ನಾನು ಹೇಳ್ದಂಗೆ 10-20 ರೂಪಾಯಿ. ಕರ್ನಾಟಕ ಬೊಟಾನಿಕಲ್ ಗಾರ್ಡನಲ್ಲಿ ಮಾತ್ರ ನಾವು 100 ರೂಪಾಯಿ ಪೇ ಮಾಡಿದ್ದು ಎಂಟ್ರಿ ಫೀಸ್ಗೆ, ಮತ್ತು ಅಲ್ಲಿ ಪಾರ್ಕಿಂಗು ಪೇ ಮಾಡಿದ್ವಿ. ಅದು ಬಿಟ್ಟರೆ ಬೇರೆ ಎಲ್ಲ ಕಡೆನೂ ಕಮ್ಮಿ ದುಡ್ಡೇನೆ, ಎಂಟ್ರಿಗಾಗಲಿ ಎಲ್ಲದಕ್ಕೂ ಆಗಲಿ. ಸೊ ಆರಾಮ್ಸೆ ಹೋಗಿ ಬರ್ಬೋದು ನಾವು. ಮತ್ತೊಂದು ಸಲ ನಾನು ಖಂಡಿತ ಹೋಗ್ತೀನಿ, ಯಾವಾಗಂತ ಗೊತ್ತಿಲ್ಲ, ಜಾಗ ಎಲ್ಲ ಮರ್ತೋಗ್ತೀನಿ. ನನ್ನ ಬ್ರೈನಿಂದ ವಾಶ್ ಔಟ್ ಆದಮೇಲೆ ಮತ್ತೆ ಒಂದು ಸಲ ಹೋಗಿ ಬರ್ತೀನಿ, ಯಾಕಂದರೆ ಫ್ರೆಶ್ ಆಗಿ ನೋಡ್ದಂಗೆ ಇರುತ್ತೆ ಊಟಿನ. ಆ್ಯಂಡ್ ಅಷ್ಟೇ. ಈ ಊಟಿ ವರ್ಕಿ ಬಿಸ್ಕೆಟ್ ಅಂತ ಏನೋ ಬರುತ್ತಂತೆ, ದಟ್ ಈಸ್ ವೆರಿ 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 ಫೇಮಸ್. ಬಟ್ ನಾವು ಟ್ರೈ ಮಾಡಿದ್ವಿ, ನಮಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಅದು. ಸೊ ಅದಕ್ಕೆ ನಾವು ತೊಗೊಳಕ್ಕೆ ಹೋಗಿಲ್ಲ, ಸ್ಕಿಪ್ ಮಾಡಿದ್ವಿ. ಬೇರೇನಿದೆ, ಬೇರೆ ಏನೇ ಡೌಟ್ಸ್ ನಿಮ್ಗಿದ್ರು ಟಿಕೆಟ್ಸ್ ಬುಕ್ ಮಾಡೋದು ಆ್ಯಂಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ದೀರಾ, ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಯಾವುದೇ ಲಿಂಕ್ಸ್ ಬೇಕಿದ್ರು, ಏನೇ ಸಜೆಷನ್ ಬೇಕಿದ್ರು ಯು ಕ್ಯಾನ್ ಆಸ್ಕ್ ಮೀ. ನಾನು ಕಮೆಂಟ್ಸ್ಗೆಲ್ಲ ಯೂಶಲಿ ರಿಪ್ಲೈ ಮಾಡ್ತೀನಿ. ಸೊ ನೀವು ಏನೇ ಕಮೆಂಟ್ ಇದ್ರೂ ನಾನು ರೆಸ್ಪಾಂಡ್ ಮಾಡ್ತೀನಿ. ನನಗಿಷ್ಟೇ ಮೇನ್ ಬಜೆಟ್ ಏನಿದೆ ಅದೆಲ್ಲ ನಾನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಂಗೆ ಗೊತ್ತಿಲ್ಲ ಏನಾದರೂ ಬಿಟ್ಟಿದ್ದೀನಿ ಅಂತ. ಏನಾದರೂ ಬಿಟ್ಟಿದ್ರೆ ನೀವು ಕಮೆಂಟ್ಸಲ್ಲಿ ಕೇಳಿ, ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಅಷ್ಟೇ. ಇವಾಗ ನಮ್ಮ ಕಾಳನ್ನ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ನಾನು ಆಫೀಸಿಗೆ ತೊಗೊಂಡು ಹೋಗಬೇಕು. ಆಲ್ರೆಡಿ ಲೇಟ್ ಆಗಿದೆ, ಬೇಗ ಆಫೀಸ್ಗೆ ಹೋಗೋಣ. ಯಾಕಂದರೆ ಕೆಲಸಕ್ಕೆ ಹೋದ್ರೆ ನಾವು ಈ ಥರ ನೆಕ್ಸ್ಟ್ ಟ್ರಿಪ್ನ ಅಫೋರ್ಡ್ ಮಾಡೋಕ್ಕಾಗೋದು. ಬಟ್ ಅಷ್ಟೇ. ನಿಮ್ಮ ಎಲ್ಲ ಡೌಟ್ನು ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಅಯ್ಯೋ ಏನಾಗಿದೆ, ನನಗೆ ಬರೀ ಟಂಗ್ ಟ್ವಿಸ್ಟರೇ ಆಗ್ತದೆ ಬೆಳಗ್ಗೆಯಿಂದ. ಇವಾಗ ನಾನು ಆಫೀಸ್ಗೆ ಹೋಗಿ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಈ ಪಾರ್ಟ್ ಮಾತ್ರ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಬಿಕಾಸ್ ಫ್ರೈಡೇ ನಾವೆಲ್ಲೋ ಎಕ್ಸೈಟಿಂಗ್ ಪ್ಲೇಸ್ಗೆ ಹೋಗಿದ್ವಿ, ಅದನ್ನು ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈ ಪಾರ್ಟ್ನ ಮಾತ್ರ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡೋದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಊಟಿ ಸೀರೀಸ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿದೆ. ಊಟಿ ಸೀರೀಸ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ. ನನಗೂ ಹೇಳಿ ನಿಮ್ಗೆ ಇಷ್ಟ ಆಯ್ತಾ ಎಲ್ಲ ಅಂತ. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.